ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 481ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನು ಶತಬಲಿ ನೇತೃತ್ವದ ವಾನರ ಸೇನೆಗೆ ಜಂಬೂ ದ್ವೀಪದ ಉತ್ತರ ಪ್ರದೇಶಗಳಲ್ಲಿ ಸೀತೆ ಮತ್ತು ರಾವಣರನ್ನು ಹುಡುಕಲಿಕ್ಕೆ ಕಳಿಸ್ತಾರೆ. ಕಳಿಸೋ ವೇಳೆದಾಗ ಅಲ್ಲಿ ಮಾರ್ಗಸೂಚಿಯನ್ನು ಕೊಡ್ತಿರ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಈಗಿನ ಮಂಗೋಲಿಯಾ ದಾಟಿದ ನಂತರ ಉತ್ತರ ಕುರು ಪ್ರದೇಶ ಅಂತ ಏನು ಕರೀತಲ್ಲ, ಅದು ಇಂದಿನ ರಷ್ಯಾ ಪ್ರದೇಶ. ಸೊ ಅಲ್ಲಿ ಮುಂದೆ ಹೋದಾಗ ಭೂಮಿ ಎಂದಾಗ್ತದೆ, ಆಚೆ ಕಡೆಗೆ ದೊಡ್ಡ ಮಹಾಸಾಗರ ಇದೆ. ಅಂದರೆ ಇವತ್ತಿನ ಉತ್ತರ ಧ್ರುವ ಅಲ್ಲಿರುವಂತಹ ಮಹಾಸಾಗರ. ಮುಂದೆ ಆ ಮಹಾಸಾಗರದ ಮಧ್ಯೆ ಒಂದು ನಡುಗಡ್ಡೆ ಇದೆ. ಅಲ್ಲಿ ಒಂದು ದೊಡ್ಡ ಪರ್ವತ ಇದೆ. ಅದಕ್ಕೆ ಸೋಮನಾಮ ಪರ್ವತ ಅಂತ ಹೇಳ್ತಾರೆ. ಈ ಪ್ರದೇಶದಲ್ಲಿ ಇರುವಂತಹ ಈ ಪರ್ವತ ಮತ್ತು ಪರ್ವತ ಶ್ರೇಣಿ ಏನಿದೆ, ಅದು ಅಂತರಿಕ್ಷದಲ್ಲಿ ಅಂತರಿಕ್ಷದಿಂದ ನೋಡಿದಾಗ ಈ ಪರ್ವತ ಎದ್ದು ಕಾಣಿಸ್ತಿದೆ ಭೂಮಿಯಾಗಿಂದ. ಯಾವ ರೀತಿ ಇಲ್ಲಿ ಹಿಮಾಲಯ ಪರ್ವತ ಕೆಲವೊಂದು ಪರ್ವತ ಶ್ರೇಣಿ ಹಿಮಾಲಯನೂ ಬರ್ತಿದೆ, ಇದು ಅಗದಿ ಸ್ಪಷ್ಟವಾಗಿ ಕಾಣ್ತಿದೆ. ಇದು ಮೋಸ್ಟ್ ಅಡ್ಮಿಟೆಡ್ ಫ್ಯಾಕ್ಟ್. ಈಗೇನು ನಮ್ಮದು ಇದೇನಿದೆಯಲ್ಲ, ನಾಸಾ ಆಯಿತು, ಈ ಗಗನಯಾನದ ಬಗ್ಗೆ, ಸ್ಪೇಸ್ ಬಗ್ಗೆ ಏನು ಜ್ಞಾನ ವಿಕಸಿತ ಆಗ್ತಾ ಇದೆ, ಪ್ರಯೋಗಗಳು ವಿಕಸಿತ ಆಗ್ತಾ ಇವೆ. ಅವುಗಳ ಅಧ್ಯಯನದಿಂದನೂ ಇದು ಸ್ಪಷ್ಟವಾಗಿ ಕಾಣ್ತಿದ್ದರ ಅರ್ಥ ಇಷ್ಟೇ ಅಲ್ಲ, ತ್ರೇತಾಯುಗದಲ್ಲಿಯೂ ಕೂಡ ಮನುಷ್ಯ ಗ್ರಹದಿಂದ ಗ್ರಹಕ್ಕೆ ಹೋಗೋದಾಯಿತು, ಅಂತರಿಕ್ಷದಲ್ಲಿ ಗಗನಯಾನಗಳ ಮೂಲಕ ಅಲೆದಾಡೋದಾಯಿತು, ಇತ್ತನ್ನೋದು ಸ್ಪಷ್ಟವಾಗ್ತಿದೆ. ಅದನ್ನೇ ಮುಂದುವರಿಸಿ, ಸೂರ್ಯನಿಲ್ಲದಿದ್ದರೂ ಕಾಣುವುದು ಸೂರ್ಯಕಿರಣ. ಮಧ್ಯರಾತ್ರಿದ ಕಿರಣಗಳು ಕಾಣಿಸ್ತಾರವ್ರಿಗೆ. 6 ತಿಂಗಳ ಹಗಲಿ, 6 ತಿಂಗಳ ಕತ್ತಲ. ಇವ್ರು ಹೇಳ್ತಾರೆ ಅದು ಹೋದ ಕೂಡಲೇ ಪೂರ ಕತ್ತಲಿರ್ತದೆ, ಆದರೆ ಮಧ್ಯರಾತ್ರಿಯಲ್ಲಿ ಒಂದು ಕ್ಷಣ ಸೂರ್ಯಕಿರಣ ಮಿಂಚ ಹೋಗ್ತಿದೆ. ನೋಡಿ, ಈಗ ಅಷ್ಟೇ ಅಲ್ಲ, ನಾವು ಹಿಡ್ಕೊಂಡು ನೋಡ್ತೇವೆ, ದಕ್ಷಿಣ ಧ್ರುವ ಉತ್ತರ ಧ್ರುವದಾಗ ಅದಾವ ಈ ಪ್ರದೇಶಗಳದಾವ. ಆದರೆ ಆಗಿನ ಜನ ಕೂಡ ನೋಡಿ, ಇವರು ಇರೋದು ಇವತ್ತಿನ ಭಾರತದಲ್ಲಿ ಜಂಬೂ ದ್ವೀಪದಲ್ಲಿ. ಇವರು ಜಗತ್ತಿನ ಮೂಲೆಗಳ ಬಗ್ಗೆನೂ, ಅಲ್ಲಿ ಇರುವಂಥ ಪರ್ವತಗಳ ಬಗ್ಗೆ, ಅಲ್ಲಿಯ ವಿಸ್ಮಯಗಳ ಬಗ್ಗೆ, ಭೌಗೋಳಿಕ ವಿಸ್ಮಯಗಳ ಬಗ್ಗೆ ಎಲ್ಲವನ್ನು ಇಲ್ಲಿ ರಾಮಾಯಣದಲ್ಲಿ ಹಿಡಿದಿಟ್ಟಾರೆ. ಮುಂದುವರೆದು ಉತ್ತರಕ್ಕೆ ಹೋಗದಿರಿ ಅಂದರೆ ಸಾಗರ ಇದೆ, ಹೋಗಲ್ಲ ಅಲ್ಲಿ ಸಾಧ್ಯವಿಲ್ಲ ಯಾರಿಂದಲೂ. ದೂರದಿಂದ ಸೋಮ ಪರ್ವತ ಕಂಡು ಹಿಂದಿರುಗಿ ಕಿಷ್ಕಿಂಧಕ್ಕೆ ಅರಸಿ ಸೀತೆಯನ್ನು. ದೂರಿಂದನ ಸೋಮ ಪರ್ವತ ನೋಡ್ಕೊಂಡ್ರೆ ಅಲ್ಲಿ ಹೋಗಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ನೀವು ಎಲ್ಲೆಲ್ಲಿ ಹೋಗದಿರ್ತಲ್ಲ ಆ ಎಲ್ಲ ಪ್ರದೇಶಗಳಲ್ಲಿ ಸೀತೆ ರಾವಣರನ್ನು ಹುಡುಕಿ ಕಿಷ್ಕಿಂಧಕ್ಕೆ ಮರಳಿರಿ. ಓ ವಾನರರೇ, ಹೋಗಬಹುದು ನೀವು ಉತ್ತರ ಕುರುವರೆಗೆ. ಅದರಾಚೆ ಸೂರ್ಯನಿಲ್ಲ, ನಮಗೂ ತಿಳಿಯದ ಅನಂತ ತಾಣ. ಅದರ ಆಚೆಗಡೆ ಏನೈತೆ ಅನ್ನೋದು ನಮಗೂ ಗೊತ್ತೇ ಇಲ್ಲ ಅಂದರು. ಮಹಾಸಾಗರ, ಅದರ ಆಚೆಗಡೆ ಕತ್ಲಿದೆ. ದಕ್ಷಿಣಕ್ಕೂ ಹಾಗೆ, ದಕ್ಷಿಣದ್ದು ಅದೇ ಹೇಳ್ತಾರೆ ಅವರು. ಈಗಿನ ಶ್ರೀಲಂಕಾದ ಒಂದು ವೃಷಭ ಪರ್ವತ ಅಂತ ಹೇಳ್ತಾರೆ. ಆ ಪರ್ವತದ ಆಚೆಗಳಿಗೆ ಕತ್ಲಿದೆ, ಜಲರಾಶಿ ಇದೆ, ಆ ಕಡೆ ಏನಿದೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಉತ್ತರಕ್ಕೂ ಹಂಗೆ ಹೇಳ್ತಾರೆ. ಇದೇ ಪ್ರಕಾರ ಆ ಕಡೆ ಯಾರಿಗೂ ಹೋಗೋಕೆ ಆಗೋದಿಲ್ಲ, ನೀವು ಹೋಗಕ್ಕೆ ಹೋಗಬೇಡಿ. ಅಲ್ಲಿ ತನಕ ಸೀತೆಯನ್ನು ಹುಡ್ಕೊಂಡು, ಅಂದರೆ 15 ದಿವಸನಾಗ ಅಲ್ಲಿ ಹೋಗಬೇಕು, ಒಂದು 15 ದಿವಸ ಹೊಳೆ ಬರಬೇಕು, ಒಂದು ತಿಂಗಳದಾಗ ನೀವೇನು ನೋಡಬೇಕು, ಮತ್ತು ಕಿಷ್ಕಿಂಧಕ್ಕೆ ಮರಳಬೇಕು ಸೀತೆಯನ್ನು ಹುಡುಕೊಂಡು ಅಂತ ಹೇಳ್ತಾನೆ. ಶೋಧಿಸಿ ಸೀತೆ ರಾವಣರನ್ನು ತಿಳಿಸದ ಪ್ರದೇಶಗಳಲ್ಲಿ ತಲುಪಿರಿ ನಮ್ಮ ಗುರಿ. ನಾ ಹೇಳಿದ ಪ್ರದೇಶಕ್ಕೆ ಅಷ್ಟೇ ಅಲ್ಲ, ನಾನು ಉಲ್ಲೇಖ ಮಾಡದೇ ಇದ್ದಂಥ ಪ್ರದೇಶಗಳು ಅಥವಾ ನನ್ನ ಗಮನಕ್ಕೂ ಬಾರದೇ ಇದ್ದಂಥ ಪ್ರದೇಶಗಳು ಇದಾವಲ್ಲೇ, ಎಲ್ಲನೂ ನಾನು ನೋಡೇನಂತ ಹೇಳಾಗತ್ತಿಲ್ಲ. ಆದರೆ ನೀವು ಹಾದಿ ಹೋಗೋ ಕಾಲಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ, ನಾನು ನಿಮಗೆ ಮಟ್ಟೆ ಹೇಳ್ತಾ ಇದ್ದೇನೆ, ಸ್ಕೆಲ್ಟನ್ ಕೊಡ್ತಾ ಇದ್ದೇನೆ, ಅಟ್ಲಾಸ್ ಕೊಡ್ತಾ ಇದ್ದೇನೆ. ಆದರೆ ಸೂಕ್ಷ್ಮವಾಗಿ ಅಲ್ಲಿ ಯಾವ್ಯಾವ ಪ್ರದೇಶಗಳು ಬರ್ತಾವಲ್ಲ, ನಾನು ಹೆಸರು ಹೇಳದಿದ್ದಂಥ ಪ್ರದೇಶಗಳು ಬಂದರೂ ಕೂಡ ಅದನ್ನು ನೀವು ಮರೆಯೋಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸೀತೆ ಮತ್ತು ರಾವಣರನ್ನು ಹುಡುಕಿ ನಮಗೆ ಒಂದು ತಿಂಗಳ ಒಳಗಾಗಿ ಸುದ್ದಿಯನ್ನು ಮುಟ್ಟಿಸ್ರಿ ಅಂಥೇಳಿ ಸುಗ್ರೀವ ಶತಬಲಿಗೆ ಮತ್ತು ಅವನ ನೇತೃತ್ವದ ವಾನರ ವೀರರಿಗೆ ಈ ಮಾರ್ಗಸೂಚಿಯನ್ನು ನೀಡಿ ವಿದಾಯ ಹೇಳ್ತಾನೆ. ಸುಗ್ರೀವ ಬಲ್ಲಿದ್ದನು, ಸೀತೆಯನ್ನು ಹರಿಸಲು ಹನುಮನೊಬ್ಬನೇ ಸಮರ್ಥ. ಇಲ್ಲೇ 4 ತಂಡ ಮಾಡಿ ಕಳಿಸೋ ಸಂದರ್ಭದಲ್ಲಿ ಒಬ್ಬರನ್ನ ಪೂರ್ವ ಕಳಿಸ್ತಾನೆ, ಒಬ್ಬರನ್ನ ಪಶ್ಚಿಮ ಕಳಿಸ್ತಾನೆ,
ಒಬ್ಬರನ್ನ ಉತ್ತರ ಕಳಿಸ್ತಾನೆ, ಇನ್ನಕ್ಕೆ ಒಂದು ತಂಡವನ್ನು ದಕ್ಷಿಣ ಕಳಿಸ್ತಾನೆ. ಇಲ್ಲಿ ದಕ್ಷಿಣಕ್ಕೆ ಏನಿರ್ತದೆ ಅಂದರೆ ಅಂಗದನ ನೇತೃತ್ವದಲ್ಲಿ ಹನುಮಾನ್ ಇರ್ತಾನೆ. ಸುಗ್ರೀವನಿಗೆ ಗೊತ್ತಿರ್ತದಲ್ಲ, ಈ ಎಲ್ಲ ವಾನರ ವೀರರಿಗೆ ಹೋಲಿಸಿ ನೋಡಿದಾಗ ಹನುಮಾನನೇ ಹೆಚ್ಚು ಸಮರ್ಥನೀಯ. ಇನ್ನೇನಾದರೂ ಸೀತೆ ಮತ್ತು ರಾವಣನ ಸುಳಿವನ್ನು ಕಂಡುಹಿಡಿಯುವ ಸಾಮರ್ಥ್ಯವುಳ್ಳವನು ಕೇವಲ ಹನುಮಾನ್ ಅನ್ನುವಂತಹ ಸುಗ್ರೀವನಲ್ಲಿ ನಂಬಿಕೆ ಇತ್ತು. ಅದಕ್ಕೆ ಆ ನಂಬಿಕೆ ಬಲದಿಂದ ಸಮರ್ಥ ಹನುಮನಿಗೆ ಸುಗ್ರೀವ ಹೇಳ್ತಾನೆ, ಅಂದರೆ ಬಿಟ್ಟು ಕೊಡು ಕಾಲಕ್ಕೆ ಅವ್ರೇನು ಹೊಂಟಿರ್ತಾರಲ್ಲ ದಕ್ಷಿಣಕ್ಕೆ, ಆ ವೇಳೆದ ಹೇಳ್ತಾನೆ, ಓ ಹನುಮನೇ, ನೀ ತಿಳಿಯದ ಭೂಮಿ ಇಲ್ಲ, ಆಕಾಶ ಇಲ್ಲ. ಎಲ್ಲ ಕಡೆ ಹಾರಾಡಿ ನೀ ತಿಳಿಯದ ಭೂಮಿ ಇಲ್ಲ. ನಮ್ಮ ಯಾವುದಿದೋ ಜಂಬೂ ದ್ವೀಪದ ಭೂಮಿ ಎಲ್ಲ ನೋಡಿದ್ಯಾ? ಜಂಬೂ ದ್ವೀಪದ ಮೇಲಿರುವಂಥ ಆಕಾಶ ನೋಡಿದ್ಯಾ? ಜಂಬೂ ದ್ವೀಪದ ಆಚೆ ಕಡೆ ಇರುವಂತಹ ಭೂಪ್ರದೇಶಗಳನ್ನು ನೀನು ನೋಡಿದೆಯಾ? ಅದರ ಆಕಾಶಗಳನ್ನು ಅಡ್ಡಾಡಿದೆಯಾ? ಅದರ ಆಚೆ ಕಡೆ ಅಂದ್ರೇನು? ಇಲ್ಲಿ ನಮಗೆ ವಿವರಣೆ ಸಿಗೋದು ಒಂದು ಲಿಮಿಟೆಡ್ ಇದೆ. ಇದು ಈ ಕಡೆ ಜಪಾನ್ವರೆಗೆ, ಈ ಕಡೆ ಕ್ಯಾಸ್ಪಿಯನ್ ಸೀ, ಇರಾನ ಮತ್ತು ಇರಾಕಿಗೆ ನೀವು ಮಿಡ್ಲ್ ಈಸ್ಟಿಗೆ ಇಗೋದಲ್ಲ, ಅವು ಅಲ್ಲಿ ತನಕ, ಅಲ್ಲಿ ರಷ್ಯಾ ತನಕ, ಉತ್ತರಕ್ಕೆ, ದಕ್ಷಿಣಕ್ಕೆ, ಲಂಕಾ ತನಕ. ಇಷ್ಟೇ ಇಲ್ಲ ಭೂಮಿ. ಜಂಬೂ ದ್ವೀಪದ ಆಚೆಗೂ ಭೂಮಿ ಇದೆ. ಈ ಕಡೆ ನೀವು ಹೋಗಿಬಿಟ್ರಂದ್ರೆ ಜಪಾನದ ಆಚೆ ಕಡೆ, ಈ ಕಡೆ ಬರೋದ್ರೆ ಹೆಚ್ಚಾಗಿ ಕೆಳಗಿಂದ ಆಸ್ಟ್ರೇಲಿಯಾ ಸಿಗ್ತದೆ ದಕ್ಷಿಣಕ್ಕೆ. ಆ ಕಡೆಗೆ ಏನು ಬರ್ತಾವಂದ್ರೆ ಅಮೇರಿಕಾ ಖಂಡ ಬರ್ತಿದೆ. ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ, ಗ್ರೀನ್ಲ್ಯಾಂಡ್ ಅವು ಬರ್ತಾವೆ. ಅದಕ್ಕೆ ಹೇಳ್ತಾರವರು, ಇಲ್ಲಿ ಈ ಕಡೆಗೆ ಪಶ್ಚಿಮ ಕಡೆಗೆ ಆಫ್ರಿಕಾ ಬರ್ತದೆ. ಅಂದರೆ ಇವು ಜಂಬೂ ದ್ವೀಪದಾಗ ಇರೋಕ್ಕಿಲ್ಲ, ಜಂಬೂ ದ್ವೀಪದ ಹೊರಗಡೆ ಇರುವಂಥ ಭೂಪ್ರದೇಶಗಳು. ಅದಕ್ಕೆ ಅವ್ನು ಹೇಳ್ತಾನೆ, ಹನುಮಾನ, ಎಲ್ಲ ಭೂಮಿ ನೋಡಿದೆಯಾ? ಆ ಭೂಮಿಯ ಎಲ್ಲ ಆಕಾಶಗಳನ್ನು ನೋಡಿದೆಯಾ? ಅಂದರೆ ಇಲ್ಲಿ ಆಕಾಶನ ಹೆಂಗೆ ಅನಿಸ್ತಾರಂದ್ರೆ ಪ್ರದೇಶವಾರ ಅನಿಸ್ತಾರೆ. ಜಂಬೂ ದ್ವೀಪದ ಮೇಲಿನ ಆಕಾಶ, ಅದನ್ನು ಹೊರತುಪಡಿಸಿ ಇನ್ಯಾವ್ಯಾವ ಭೂಮಿಗಳದಲ್ಲ ಅದರ ಮೇಲಿನ ಆಕಾಶ. ಉದಾಹರಣೆಗೆ ಭಾರತದ ಮೇಲಿನ ಆಕಾಶ, ಪಾಕಿಸ್ತಾನದ ಮೇಲಿನ, ಇವತ್ತು ಕೂಡ ಮತ್ತು ಆಕಾಶವನ್ನು ಹಂಚ್ಕೊಂಡಾರೆ. ಹೋಗಬೇಕಾದ್ರೆ ವಿಮಾನದ ದಾಟಿ ಹೋಗಬೇಕಾಗಿತ್ತಂದ್ರೆ ಆ ದೇಶದ ಪರವಾನಗಿ ಬೇಕು. ಪರವಾನಗಿ ಕೊಡಲಿಲ್ಲ ಅಂದರೆ ಹಾಯುವಂಗಿಲ್ಲ. ಅಂದರೆ ಆಕಾಶ ಕೂಡ ಭೂಮಿಯನ್ನು ಹೆಂಗೆ ಹಂಚ್ಕೊಂಡಾರಲ್ಲ ಹಾಗೆ ಆಕಾಶ ಹಂಚ್ಕೊಂಡಾರೆ, ಸಮುದ್ರ ಕೂಡ ಹಂಚ್ಕೊಂಡಾರ. ತಮ್ಮ ಏರಿಯಾ ಮಾಡ್ಕೊಂಡು ಬಿಟ್ಟಾರ ಅವರು. ಅದಕ್ಕೆ ಅದೇ ರೀತಿ ಹೇಳ್ತಾನೆ, ನೀ ಎಲ್ಲ ಕಡೆಗೆ ಅಡ್ಡಾಡಿದೆಯಾ, ಎಲ್ಲ ಭೂಮಿ ನೋಡಿದೆಯಾ, ಎಲ್ಲ ಆಕಾಶಗಳನ್ನು ನೋಡಿದೆಯಾ, ನಿನಗೆ ಇದರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದೆ. ನೀ ನೋಡದ ಅಂತರಿಕ್ಷವಿಲ್ಲ, ಯಾವ ಸ್ಪೇಸೂ ಇಲ್ಲ. ಬರೀ ಭೂಮಿ ಅಷ್ಟೇ ಅಲ್ಲ, ನೀನು ಹೊರಗಡೆಗೆ ಏನದಾವಲ್ಲ ಅನ್ಯ ಗ್ರಹಗಳೇನದಾವ. ಇವತ್ತು ನಾವೇನು 9-10 ಗ್ರಹಗಳಂತೀವಲ್ಲ, ಇವು ಅದರ ಆಚೆಗೇನು. ಯಾವ್ಯಾವ ಗ್ರಹದಲ್ಲಿ ಯಾರದಾರ, ಏನದಾರ, ಯಾವ ಜೀವರಾಶಿ ಅನ್ನೋದು ಎಲ್ಲ ಗ್ರಹದ ಬಗ್ಗೆ ನೀನು ಅಡ್ಡಾಡಿದ, ಎಲ್ಲ ಅಂತರಿಕ್ಷ ಅಂದರೆ ಎಲ್ಲ ಗ್ರಹಗಳ ಬಗ್ಗೆ ನೀನು ಅಡ್ಡಾಡಿದೀಯಾ. ಜಲಸಾಗರವಿಲ್ಲ, ಎಲ್ಲೆಲ್ಲಿ ಭೂಮಿ ಸಮುದ್ರ ಇದೆ, ಎಲ್ಲೆಲ್ಲಿ ಜಲರಾಶಿ ಇದೆ, ಅದನ್ನೆಲ್ಲ ನೀನು ನೋಡಿದೀಯಾ. ಎಲ್ಲೆಡೆ ಹೋಗಬಲ್ಲೆ, ನಿನ್ನಲ್ಲಿ ಇಂತಹ ಸಾಮರ್ಥ್ಯ ಇದೆಯಲ್ಲ, ನಿನಗೆ ಎಲ್ಲಿ ಹೋಗಬೇಕಂತ ಅನ್ನಿಸ್ತೀಯ ಅಲ್ಲಿ ಹೋಗುವಂಥ ಸಾಮರ್ಥ್ಯ ನಿನ್ನಲ್ಲಿ ಇದೆ. ಅಂದರೆ ಇಲ್ಲೇ ಅವನಿಗೆ ಹೇಳೋದಷ್ಟೇ ಅಲ್ಲ, ಪರೋಕ್ಷವಾಗಿ ಹನುಮಾನನ ಸಾಮರ್ಥ್ಯದ ಬಗ್ಗೆ, ಬಲದ ಬಗ್ಗೆ ಸುಗ್ರೀವ ಹೇಳ್ತಾ ಇದ್ದಾನೆ. ದೈತ, ಗಂಧರ್ವ, ನಾಗ, ಮಾನವ, ದೇವತೆ, ನೀ ಎಲ್ಲರನ್ನೂ ಬಲ್ಲೆ. ಇವೆಲ್ಲ ಸ್ಪೆಷಿಜು. ಅವರವರೊಂದು ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ಯಾರ. ವಾಲ್ಮೀಕಿಯವರು ಒಂದು 6-7 ಮಂದಿ ವರ್ಗೀಕರಣ ಮನುಷ್ಯ ಜಾತಿಯನ್ನು, ಮನುಷ್ಯ ಪ್ರಭೇದವನ್ನು 7 ಮಾಡ್ತಾರೆ. ಇಲ್ಲೂ ಕೂಡ ಅದನ್ನ ಹೇಳ್ತಾರೆ. ದೈತರು ಅವರು ಇದೇ ಪ್ರಭೇದಕ್ಕೆ ಬಂದವರು, ಮನುಷ್ಯರ ಪ್ರಭೇದಿಗೆ. ಹೆಂಗೆ ನೋಡ್ರಿ, ಬೆಕ್ಕಿನ ವರ್ಗ ಅಂತ ಹೇಳ್ತೇವೆ. ಬೆಕ್ಕು ಬರ್ತದೆ, ಚಿರತೆ ಬರ್ತದೆ, ಹುಲಿ ಬರ್ತದೆ, ಇದು ನಾಯಿದೊಂದು ವರ್ಗ ಬರ್ತದೆ. ಪಕ್ಷಿಗಳಲ್ಲಿ ಹಾಗೆ ಇದೆ, ಮರಗಳಲ್ಲಿನೂ ಹಾಗೆ ಇದೆ, ಬಳ್ಳಿಗಳಲ್ಲಿದೆ, ಹೂಗಳಲ್ಲಿದೆ, ಕೀಟಗಳಲ್ಲಿದೆ. ಅವುಗಳಲ್ಲಿ ವಿಭಿನ್ನ ಪ್ರಭೇದಗಳಿವೆ. ಇದು ಜೀವಶಾಸ್ತ್ರ ಏನಿದೆಲ್ಲ ವಾಲ್ಮೀಕಿಯವರು ಸಂಪೂರ್ಣ ತಿಳ್ಕೊಂಡಿದ್ರು. ಹಾಗೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮನುಷ್ಯ, ಇಲ್ಲಿ ಮನುಷ್ಯರ ಜಾತಿಯಲ್ಲಿ 7 ಪ್ರಭೇದಗಳು ಅನ್ನೋದನ್ನು ಹಾಗೆ ಕಲ್ಪನೆ ಮಾಡೋಕ್ಕೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ನೋಡೇನ ಅಧ್ಯಯನ ಮಾಡಿ ಬರ್ತಂಥವು. ಅದಕ್ಕೆ ನಾವೇನು ತಿಳ್ತೇವೆ, ನಾವು ಈ ಕಲಿಯುಗದಾಗ ಇದ್ದವರು ವಿಜ್ಞಾನ ಕಲಿತೆ. ವಿಜ್ಞಾನ ಅಂದರೆ ಏನೋ ಒಂದು ದೊಡ್ಡ ಸಾಧನ ಅಂತ. ವಿಜ್ಞಾನದ ಒಂದು ಸಾಧನ, ಅದು ಒಂದು ಸಲಕರಣೆ. ಭಾಳ ಜನ ಅದನ್ನೇ ಏನಂತ ಹೇಳ್ತಾರೆ ಗೊತ್ತಿಲ್ಲ. ವಿಜ್ಞಾನ ಅಂದರೆ ಒಂದು ದೊಡ್ಡ, ಇಂಗ್ಲೀಷ್ನಲ್ಲಿ ನಿಮಗೆ ಹೇಳ್ಬೇಕಾರೆ ಸೈನ್ಸ್ ಇಸ್ ಎ ಟೂಲ್, ಇಟ್ ಈಸ್ ಮೀನ್ಸ್, ಇಟ್ ಈಸ್ ನಾಟ್ ಎಂಡ್. ಅದು ಗುರಿ ಅಲ್ಲ, ಕೊನೆ ಅಲ್ಲ ಅದು.
ಅಲ್ಲಿ ಮುಟ್ಲಿಕ್ಕೆ, ಕೊನೆ ಮುಟ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅದೊಂದು ನಮಗೆ ಸಾಧನ. ಒಂದು ಸತ್ಯವನ್ನು ಕಂಡು ಹಿಡಿಬೇಕಾಗಿದ್ರೆ ಅಧ್ಯಯನ ಮಾಡಿ ಹೋಗಬೇಕು. ಈಗ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಐತೆ ಅಂದಿದ್ದಾಗ ತಲೆ ಮ್ಯಾಗ ಇತರ ಹಣ್ಣು ಬಿದ್ದಾಗನ ಅವನು ವಿಜ್ಞಾನಿಗೆ ಅದು ಇದು ಮ್ಯಾಗ ಯಾಕೆ ಹೋಗಲಿಲ್ಲ, ಕೆಳಗೆ ಬಿತ್ತು, ಅಧ್ಯಯನ ಅಬ್ಸರ್ವೇಷನ್ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾನೆ. ಅದನ್ನು ಸಿಸ್ಟಮೆಟಿಕ್ ಸ್ಟಡಿ ಅಂತ, ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಸೈನ್ಸ್ ಅಂತ ಕರೀತಾರೆ. ಸೈನ್ಸ್ ಎಂಡ್ ಅಲ್ಲ ಅದು. ಇನ್ನು ಭಾಳಷ್ಟು ಜನ ಇವಾಗ ಕಲ್ಪನೆದಾಗ ಅದಾರು. ಏನು ಹೇಳಕ್ಕೆ ಹೋದ್ರೆ ಹೇ ವೈಜ್ಞಾನಿಕ ಏನು ಅವ್ರು ತಿಳಿದ ವಿಜ್ಞಾನದ ಅರ್ಥ ಕೊಡ್ತಾರೋ ಗೊತ್ತಾಗೋಲ್ಲ ಅವ್ರ ಮಾತಿನಿಂದ. ಅದಕ್ಕೆ ಇಲ್ಲಿ ಇವರು ಅಧ್ಯಯನ ಇಲ್ಲದೆ, ಅನುಭವ ಇಲ್ಲದೆ, ಅಧ್ಯಯನ, ಅನುಭವ ಮತ್ತು ಅಬ್ಸರ್ವೇಷನ್ಸ್ ಭಾಳ ಮುಖ್ಯ. ಇಲ್ಲಿ ಅಬ್ಸರ್ವೇಷನ್ ತೊಗೊಂಡು ಅನಾಲಿಸಿಸ್ ಮಾಡಿ ಕಾರಣ ತಿಳ್ಕೊಂಡು ಪರಿಣಾಮ ತಿಳ್ಕೊಳ್ಳೋದು ಇದೇ ವಿಜ್ಞಾನ. ಇದು ಅವರಲ್ಲಿತ್ತು. ಅದಕ್ಕೆ ಆಗಿನ ಋಷಿಮುನಿಗಳನ್ನೇ ವಿಜ್ಞಾನಿಗಳು. ವೇದ ಅಂದರೆ ವಿಜ್ಞಾನ. ಅದು ಮತ್ತೇನಲ್ಲ ಕಪೋಲ ಕಲ್ಪಿತ, ಅದು ಇದು ಏನೋ ಅದಕ್ಕೆ 12 ನಾವು ಅರ್ಥ ಕೊಟ್ಕೊಂಡು ಹೋಗ್ತೇವೆ. ನಾವೇನೋ ಒಂದು ಇದರಲ್ಲಿ ಅದನ್ನು ಮ್ಯಾಗ್ನಿಫೈ ಮಾಡೋ ಸಲುವಾಗಿ ಅವು ಪುರುಷರಿಂದ ಹುಟ್ಟಿಲ್ಲ, ಅವು ದೇವರು ಹುಟ್ಟ್ಯಾವ ನಾವೆಲ್ಲ ಹೇಳ್ತೇವೆ. ಅವನ್ನೆಲ್ಲ ಆದರೆ ಅವೆಲ್ಲನೂ ಈ ಋಷಿ ಮುನಿಗಳ ತಪದ ಅವೆಲ್ಲ ಸಿದ್ಧಾಂತಗಳು. ವೇದಗಳಲ್ಲಿ ಬರುವಂಥ ತತ್ವಗಳೇನದಾವಲ್ಲ ಅವೆಲ್ಲ ಸಿದ್ಧಾಂತಗಳದಾವು. ಈಗೇನು ನಾವು ಥೇರೀಸ್ ಅಂತ ಕರಿತೇವೆ, ಥೇರೀಸ್ ಅವು ಪ್ರಾಕ್ಟಿಕಲ್ ಕೆಲವೊಂದು ಇವು ಆಗ್ತಾವೆ. ಅವನ್ನ ನಾವು ಅಪ್ಲೈ ಮಾಡಿದ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ ನಾವೇನು ಹೇಳ್ತಲ್ಲ ಯಾವುದಕ್ಕೆ, ಅವು ಥೇರಿನೂ ಆ್ಯಸ್ ವೆಲ್ ಆಸ್ ಪ್ರಾಕ್ಟೀಸೂ ಆಗ್ತಾವೆ. ಅದಕ್ಕೆ ಅವು ಏನದಲ್ಲ ಅವು ವಿಜ್ಞಾನದ ಅಥವಾ ವೈಜ್ಞಾನಿಕ ಹೇಳಿಕೆಗಳವ. ವೇದಗಳು ವೈಜ್ಞಾನಿಕ ಹೇಳಿಕೆಗಳಿಂದ ತುಂಬ್ಯಾವ. ಅಲ್ಲಿ ಒಂದು ಏನಿದೆ, ತಪಸ್ಸಿದೆ, ಅನುಭವ ಇದೆ, ನಿಷ್ಕರ್ಷ ಇದೆ, ಅವುಗಳಿಂದ ಹೊರ ಬಂದಂಥವು. ಅದಕ್ಕೆ ಅವಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅವಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಂಥ ಈ ಋಷಿಮುನಿಗಳಿಗೆ ವೇದಾಂತಿ ಅಂತ ಕರೀತಾರೆ, ವಿಜ್ಞಾನಿಗಳಂತ ಇವತ್ತಿನ ಭಾಷೆಯಲ್ಲಿ ಕರೀತಾರೆ ಅದನ್ನು. ಮುಂದೆ ಅವ್ರು ಹೇಳ್ತಾರೆ ಇದು ಹ್ಯೂಮನ್ ಸ್ಪೇಷೀಸ್ ಹೇಳಕತ್ತಾರ ಅವರು. ದೈತ, ಗಂಧರ್ವ, ನಾಗ, ಮಾನವ, ದೇವತೆ, ನೀ ಎಲ್ಲರನ್ನೂ ಬಲ್ಲೆ. ದಾನವ, ಮಾನವ. ದಾನವ ಶರೀರದಾಗ ದೈತ ಎತ್ತರ ಇರ್ತಾನೆ, ಮಾನವ ಕುಳಿರ್ತಾನೆ. ಇವು ಈ ನಮೂನೆ ಈ ಮನುಷ್ಯ ಜಾತಿಯಲ್ಲಿ ಎಷ್ಟು ಪ್ರಭೇದಗಳ ಅನ್ನೋದನ್ನು ಹೇಳ್ತಾನೆ. ಈ ಎಲ್ಲ ಪ್ರಭೇದಗಳ ಬಗ್ಗೆ ಹನುಮಾನ ಹೇಳ್ತಾನೆ, ನಿನಗೆ ಸಾಕಷ್ಟು ತಿಳುವಳಿಕೆ ಜ್ಞಾನ ಇದೆ ಅಂತ ಹೇಳ್ತಾನೆ. ಇದೇ ರೀತಿಯಾಗಿ ಮುಂದಾಗಿ ಮತ್ತು ಹನುಮಂತನ ಬಗ್ಗೆ ಏನು ಪರೋಕ್ಷವಾಗಿ ಹೇಳ್ತಾನೆ ಮತ್ತು ಹನುಮಂತನಿಗೆ ಏನು ವಿಶೇಷ ಸಲಹೆಯನ್ನು ಕೊಡ್ತಾನೆ, ಏನು ಬಯಸ್ತಾನೆ ಹನುಮಂತನಿಂದ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ವಂದನೆಗಳು.